ಜೈ ಆಯುರ್ವೇದ್, ಜೈ ಧನ್ವಂತರಿ ವೀಕ್ಷಕರೇ. ಈಗ ನನ್ನ ಕೈಯಲ್ಲಿ ನೋಡ್ತಿರ್ಬೋದು ಗಿಡ, ಇದರ ಹೆಸರು ಗುಬ್ಬಿ ಕಾಲು. ಇದೇನಪ್ಪ ವಿಚಿತ್ರ ಕೇಳ್ತಿರ್ಬೋದು. ಇದ್ರ ಹೆಸರೇ ಗುಬ್ಬಿ ಕಾಲು. ಈಗ ನೋಡಿ, ಇದು ಗುಬ್ಬಿ ಕಾಲು ಹೀಗೆ ಇರೋದು. ಇದನ್ನು ನಮ್ಮ ಆಡು ಭಾಷೆಯಲ್ಲಿ ನಾವು ಗುಬ್ಬಿ ಕಾಲು ಅಂತ ಹೇಳ್ತೀವಿ, ಆದ್ರೆ ಸಂಸ್ಕೃತದಲ್ಲಿ ಇದನ್ನು ಸಂಜೀವಿನಿ ಅಂತ ಹೇಳ್ತಾರೆ. ಬಟ್ ಏನಪ್ಪ, ನಮ್ಮ ಗುರುಗಳ ಬಾಯಿಂದ ನಾ ಕೇಳಿದ್ದು, ಲಕ್ಷ್ಮಣನಿಗೆ ಬಾಣ ಬಿದ್ದಾಗ ಇದೇ ಮೂಲಿಕೆಯ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ. ಇದನ್ನು ನಾನು ಒಮ್ಮೆ ಮನೆಯಲ್ಲಿ ಪ್ರಯೋಗ ಮಾಡಿ ನೋಡಿದ್ದೀನಿ. ಇದು ನೋಡಿ, ಇದು ಎಷ್ಟು ಒಣಗೋಗಿದೆ. ಇದು ತೆಗೆದುಕೊಂಡೋಗಿ ರಾತ್ರಿ ನೀವು ನೀರಲ್ಲಿ ಹಾಕಿಡಿ, ಬೆಳಗ್ಗಿನವರೆಗೂ ಮತ್ತೆ ಹಸಿರಾಗುತ್ತೆ. ಇದು ನಿಜವಾಗ್ಲೂ ವೀಕ್ಷಕರೇ, ಇದು ಹಳ್ಳಿ ಕಡೆ ಇರತಕ್ಕವರಿಗೆ ಇದ್ರ ಬಗ್ಗೆ ಎಲ್ಲ ಮಹತ್ವ ಗೊತ್ತು. ಸೊ ಇದ್ರ ಬಗ್ಗೆ ಒಂದು ಆಯುರ್ವೇದ ಮಾಹಿತಿ ಮತ್ತು ಮನೆಯಲ್ಲಿ ಇರತಕ್ಕ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋದನ್ನ ಹೇಳ್ತೀನಿ. ಯಾರಿಗೆ ಪದೇ ಪದೇ ಗರ್ಭಪಾತ ಆಗ್ತಿರುತ್ತೆ ನೋಡಿ, ಸೊ ಅಂಥವ್ರು ಈಗ ಈ ಸೊಪ್ಪಿನ ಚೂರ್ಣವನ್ನು ಮಾಡಿಕೊಂಡು ಅದರಲ್ಲಿ ಅಶ್ವಗಂಧ ಚೂರ್ಣ ಮಿಶ್ರಣ ಮಾಡಿ ಗರ್ಭ ಧರಿಸಿದಾಗ ಅರ್ಧ ಚಮಚದಷ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ಹಾಲಲ್ಲಿ ತೆಗೆದುಕೊಳ್ಳೋದ್ರಿಂದ ಗರ್ಭ